ಸುನೀಲ್ ಕುಮಾರ್ ಅಂತ. ಮೊದಲನೇದಾಗಿ ನನ್ನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೊದಲನೆಯ ಬಾರಿಗೆ ನನಗೆ 150ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಬಂದಿರ್ತಾರೆ. ಅವರು ಎಲ್ಲರಿಗೂ ನನ್ನ ಸಾಷ್ಟಾಂಗ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಒಂದು DVG ರವರ ಮಂಕುತಿಮ್ಮನ ಕಗ್ಗದಿಂದ ಅವರ ಒಂದು ವಾಕ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಅವ್ರದ್ದು ಒಂದು ಸಾಲನ್ನು ನಾನು ಹೇಳ್ತೀನಿ. ಕಣ್ಣಿರದ ರವಿ ಏನು, ರವಿ ಇರದ ಕಣ್ಣೇನು, ಅನ್ಯೋನ್ಯ ಸಾಕೃತಿಯಾನು ಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮ ಕಂತು ಸಂಬಂಧವವು ಹೋಯ್ನಿ ಸ್ಕೂಲಿಂಗಗಳು ಮಂಕುತಿಮ್ಮ. ಸ್ನೇಹಿತರೆ, ಇದರ ತಾತ್ಪರ್ಯ ಸೂರ್ಯನ ಬೆಳಕನ್ನು ನೋಡೋಕೆ ನಮ್ಮ ಕಣ್ಣುಗಳು ಇರದಿದ್ದರೆ ಸೂರ್ಯ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು. ಹಾಗೆಯೇ ಕಣ್ಣುಗಳಿದ್ದು ಸೂರ್ಯನ ಬೆಳಕೆ ಇರದಿದ್ದರೆ ಏನು ಉಪಯೋಗ ಅಂತ ಕವಿ DVG ಅವರು ಒಂದು ಪ್ರಶ್ನೆಯನ್ನು ಇಡ್ತಾ ಇದೆ. ಒಬ್ಬರೊಬ್ಬರ ಸಹಕಾರದಿಂದ ಇಬ್ಬರಿಗೂ ಸಾರ್ಥಕತೆ. ಹಾಗೆಯೇ ನಿನ್ನ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಅಗ್ನಿ ಮತ್ತು ಬೆಂಕಿಯ ಕಿಡಿಗಳು ಇದ್ದ ಹಾಗೆ. ನೋಡಿ, ಅವರು ಹೇಳಿರ್ತಕ್ಕಂತಹ ಪದಗಳು ಇಷ್ಟು ವಸ್ತುಸ್ಥಿತಿಯನ್ನು ಹೇಗೆ ವಿವರಿಸ್ತದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ನೋಡಿ, ಕಣ್ಣಿರದೆ ರವಿ ಏನು, ನೋಡಿ ಎಂಥ ಅದ್ಭುತವಾಗಿದೆ ಅವರ ವಾಕ್ಯಗಳು. ರವಿ ಇರದೆ ಕಣ್ಣೇನು, ಕಣ್ಣಿರದೆ ರವಿ ಏನು ಅಂದರೆ, ನಾವು ಕಣ್ಣು ನಮಗೆ ದೇವರು ಒಂದು ದೃಷ್ಟಿಯನ್ನು ಚೆನ್ನಾಗಿ ಕೊಟ್ಟಿದ್ರೆ ಆ ದೃಷ್ಟಿಯಿಂದ ನಾವು ಸೂರ್ಯನ ನೋಡ್ಬೋದು, ಇಡೀ ಜಗತ್ತನ್ನು ನೋಡ್ಬೋದು, ಇನ್ನೊಬ್ಬರನ್ನು ನೋಡ್ಬೋದು. ಅದೇ ರೀತಿ ರವಿ ಇದ್ರೂ ಕಣ್ಣಿಲ್ಲ ಅಂದರೆ ಏನು ಮಾಡೋದು? ಆಯ್ತಾ? ರವಿನೇ ಇಲ್ಲ ಅಂದರೆ ಕಣ್ಣಿದ್ರು ಏನು ಮಾಡೋದು? ಸೂರ್ಯನೇ ಇಲ್ಲ ಅಂದರೆ ನಾವು ಕಣ್ಣಿದ್ದು ನೋಡೋಕ್ಕಾಗಲ್ಲ. ಅದೇ ರೀತಿ ನಾವು ಒಬ್ಬರಿಗೆ ಹಾಗೆ ಕಣ್ಣು ಒಬ್ಬರೊಬ್ಬರ ಸಹಕಾರದಿಂದ ನಾವು ಇನ್ನೊಬ್ಬರಿಗೆ ಸಾರ್ಥಕತೆ. ಹಾಗೆ ನಮ್ಮ ಆತ್ಮ ಮತ್ತು ಪರಮಾತ್ಮ ಸಂಬಂಧ ಮತ್ತು ಅಗ್ನಿ ಮತ್ತು ಬೆಂಕಿಯ ಸಂಬಂಧ ಕಿಡಿಗಳಿದ್ದ ಹಾಗೆ ಒಂದಕ್ಕೊಂದು ಎಲ್ಲರೂ ಸಹಕಾರ ಎಲ್ಲ ಇದ್ರೇ ಒಂದು ಜೀವನ, ಒಂದು ಬದುಕಿನ ಬಂಡಿ ಸಾಗೋದಕ್ಕೆ ಸಾಧ್ಯ ಅಂತ ಈ ಕವಿತೆಯಲ್ಲಿ ಡಾಕ್ಟರ್ DVG ಅವರು ಅದ್ಭುತವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಧನ್ಯವಾದ ಹೇಳ್ತಾರೆ. ಇದೇ ರೀತಿ ನನ್ನ ಚಾನಲ್ನ ವ್ಯೂ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನೋ ಮೊದಲನೇ ಬಾರಿಗೆ ಈ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.